ಸರ್ಕಾರ NWKRTC ವಿರುದ್ಧ ಮತ್ತೆ ನೊಂದ ಅಭ್ಯರ್ಥಿಗಳ ಆಕ್ರೋಶ. ರಾಜ್ಯ ಸರ್ಕಾರಕ್ಕೆ 15 ದಿನಗಳ ಡೆಡ್ಲೈನ್ ಅನ್ನು ನೀಡಿದ್ದಾರೆ ಅಭ್ಯರ್ಥಿಗಳು. ನೇಮಕಾತಿಯನ್ನ ಮಾಡಿಕೊಳ್ಳದೆ ಕುಟುಂಬ ಸಮೇತವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ನೇಮಕಾತಿ ಅಧಿಸೂಚನೆ ಬದಲಾವಣೆಗೆ ನೊಂದಂತ ಅಭ್ಯರ್ಥಿಗಳು ಕಿಡಿಕಾರ್ತಾ ಇದ್ದಾರೆ. 2019ರಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ಚಾಲಕರ ನೇಮಕಾತಿ ಕರೆಯಲಾಗಿತ್ತು. ಚಾಲಕ ಕಂ ನಿರ್ವಾಹಕ ಸೇರಿ 2814 ಜನರ ನೇಮಕಾತಿಯನ್ನ ಕರೆಯಲಾಗಿದೆ. 2020ರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲ್ಲ. ಕೋವಿಡ್ ಬಂದಿತ್ತಲ್ಲ, ಆ ಕಾರಣಕ್ಕಾಗಿ 2022ರಲ್ಲಿ ಕೇವಲ 1000 ಹುದ್ದೆಗಳನ್ನು ಭರ್ತಿ ಮಾಡುತ್ತೆ ಸರ್ಕಾರ, ಅದಕ್ಕೆ ಅನುಮೋದನೆ ಕೊಡುತ್ತೆ. ಹೀಗಾಗಿ ಹಿಂದೆ ಹೊರಡಿಸಿದಂಥ ಅಧಿಸೂಚನೆಯಂತೆಯೇ ನೇಮಕಾತಿ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇಲ್ಲ, ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ 15 ದಿನದೊಳಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿ, ಇಲ್ಲಾಂದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗಿದೆ, ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ನಾವು ಪ್ರತಿನಿಧಿ ಯಲ್ಲಪ್ಪ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಸರ್ಕಾರ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತೊಂದು ಕಡೆ ಅಂದರೆ ನೊಂದ ಅಭ್ಯರ್ಥಿಗಳು. ಈ ನೊಂದ ಅಭ್ಯರ್ಥಿಗಳು ಇವತ್ತು ಸರ್ಕಾರದ ವಿರುದ್ಧ ಬೀದಿಗಿಳಿಯಲು ಹೋರಾಟ ಮಾಡ್ತಾರೆ. ಕಳೆದ 1 ತಿಂಗಳಿಂದ ಸಹ ಇಲ್ಲಿ ಅಂತಾರೆ ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಮತ್ತು ಇಲ್ಲಿ ಅಂತಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ವಿರುದ್ಧ ಇಲ್ಲಿ ಅಂತಾರೆ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಇಷ್ಟಾದರೂ ಸಹಿತ ಅಂತಾರೆ ಸರ್ಕಾರ ಮಣಿಯುತ್ತಿಲ್ಲ. ನೊಂದ ಅಭ್ಯರ್ಥಿಗಳಿಗೆ ಇಲ್ಲಂದರೆ ನೇಮಕಾತಿ ಆದೇಶವನ್ನು ಮಾಡ್ತಿಲ್ಲ. ಯಾಕಂದರೆ ತಾನು ಅಂದುಕೊಂಡಂತೆಯೇ 2814 ಇಲ್ಲಿ ಅಂತಾರೆ ಆ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕಾಗಿತ್ತು. ಆದರೆ ಇಲ್ಲಿ ಕರೆದಿದ್ದು 2814, ಭರ್ತಿ ಮಾಡಿಕೊಂಡಿದ್ದು ಕೇವಲ 1000 ಮಾತ್ರ. ಇದರಿಂದ ಇಲ್ಲಿ ಅಂತಾರೆ ಸುಮಾರು 50,000 ಇವತ್ತು ನೊಂದು ಅಭ್ಯರ್ಥಿಗಳಂದರೆ ಅವರ ಬದುಕು ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ. ಹೀಗಾಗಿ ಅಂದರೆ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ರೆ ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಮುಂದಾಗಿದ್ರಿ, ಯಾವ ರೀತಿ ಇರುತ್ತೆ ಹೋರಾಟ ಸರ್? ನಾವು ಬರ್ತಕ್ಕಂಥ ಈಗ 15 ದಿವಸಗಳ ಗಡುವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಈಗಾಗಲೇ 3000ಕ್ಕಿಂತ ಹೆಚ್ಚು ನಾನು ಮಾತಾಡ್ತಾ ಇರೋದು ಮೆರಿಟ್ ಆಧಾರಿತ ಅಭ್ಯರ್ಥಿಗಳು ಈಗಾಗಲೇ ನಮಗೆ ನೇಮಕಾತಿ ಆದೇಶ ಬರಬಹುದು ಅಂತ ಕಾಯ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ 25ನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲಾವಧಿಯವರೆಗೆ ವ್ಯವಸ್ಥಾಪಕ ನಿರ್ದೇಶಕರ ಮುಖ್ಯ ಕಚೇರಿಯ ಮುಂದೆ ಹುಬ್ಬಳ್ಳಿಯಲ್ಲಿ ನಾವು ಪ್ರತಿಭಟನೆಯನ್ನು ಆರಂಭಿಸಿದ್ದೀವಿ. ಜಿಲ್ಲಾ ಸಹಿತ ಜಿಲ್ಲಾ ವೈಸ್ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಸಹಕುಟುಂಬ ಪರಿವಾರದೊಂದಿಗೆ ಬಂದು ನಾವು ಅನಿರ್ದಿಷ್ಟ ಕಾಲದವರೆಗೆ ಪ್ರತಿಭಟನೆಯನ್ನು ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿ ಮುಂದೆ ಮಾಡೋರಿದ್ದೇವೆ. ಕುಟುಂಬ ಸಮೇತ ಏನು ಮಾಡಬೇಕು ಸರ್ಕಾರ? ಇಲ್ಲಿ ಸರ್ಕಾರಕ್ಕೆ ಈಗಾಗಲೇ ನಾವು 50ಕ್ಕಿಂತ ಹೆಚ್ಚು ಶಾಸಕರನ್ನು ಹಾಗೂ 10ಕ್ಕೂ ಹೆಚ್ಚು ಪ್ರಭಾವಿ ಸಚಿವರನ್ನು ನಾವು ಭೇಟಿಯಾಗಿ ಮಾತುಕತೆ ಮಾಡಿದ್ದೀವಿ. ಎಲ್ಲರೂ ಕೂಡ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಹಾಗೂ ಬಸವರಾಜ ಹೊರಟ್ಟಿಯವರು ರಾಮಲಿಂಗಾರೆಡ್ಡಿಯವ್ರ ಜೊತೆ ಕೂಡ ಮಾತಾಡಿದ್ದಾರೆ. ರಾಮಲಿಂಗಾರೆಡ್ಡಿಯವರಿಗೂ ಅವ್ರಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಆದಷ್ಟು ಬೇಗನೆ ಬೇಡಿಕೆಯನ್ನು ಈಡೇರಿಸ್ತೇನೆ ಅಂತೇಳಿ ನಮಗೆ ಕಾನೂನು ಸಚಿವರನ್ನು ಭೇಟಿಯಾಗಿ ಅಂತಕ್ಕಂಥ ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದರು. ನಾವು ಈಗಾಗಲೇ HK ಪಾಟೀಲರು ಕೂಡ ಭೇಟಿಯಾಗಿದ್ದೀವಿ. HK ಪಾಟೀಲರು ಕೂಡ ನಮ್ಮ ಜೊತೆ ಸಹಾನುಭೂತಿಯಿಂದ ಈ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಪರಿಶೀಲಿಸುತ್ತೇವೆ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. 15 ದಿವಸ ಗಡುವನ್ನು ನಾವು ನೀಡಿದ್ದೇವೆ. ಥ್ಯಾಂಕ್ ಯು ಸರ್. ಸರ್, ಯಾವ ರೀತಿ ಇರುತ್ತೆ ಹೋರಾಟ? ಸರ್, ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತಂದ್ರೆ ಏನು 19ರಲ್ಲಿ 2800 ಕನ್ಫರ್ಮ್ ಮಾಡಿ 2024ರಲ್ಲಿ ಏನು ಮಾಡಿದ್ರು ಸರ್ ಅವರು 80% ಟೆಸ್ಟ್ ಎಲ್ಲ ಮುಗಿದ ಮೇಲೆ ಮೊದಲೇ ಯಾವುದೇ ಸೂಚನೆ ಕೊಡದೆ 2024ರಲ್ಲಿ 80% ಟೆಸ್ಟ್ ಎಲ್ಲ ಮುಗಿದ ಮೇಲೆ ಇಲ್ಲ ನಾವು 1000 ಸೀಟನ್ನು ಮಾತ್ರ ತುಂಬಿಕೊಳ್ತೀವಿ, 1814ಗಳನ್ನು ಕಡಿತ ಮಾಡುತ್ತೀವಿ ಅಂತ ಏನು ಹೇಳಿರಲಿಲ್ಲ ಅವರು. ಸಡನ್ನಾಗಿ ನಮ್ಗೆ ಹೇಳಿದ ತಕ್ಷಣ ತುಂಬ ಅಭ್ಯರ್ಥಿಗಳ ಮನಸ್ಸಿಗೆ ತುಂಬ ನೋವಾಗಿದೆ ಇದರಿಂದ. ಆದ ಕಾರಣದಿಂದ ನಾವು 50ಕ್ಕೂ ಹೆಚ್ಚು MLAಗಳು ಹಾಗೂ 8 ಜನ ಮಿನಿಸ್ಟರ್ಗಳನ್ನೆಲ್ಲ ಭೇಟಿ ಮಾಡಿದ್ದೀವಿ. ಬೆಂಗಳೂರಿಗೆ ಹೋಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಕಡೆ ನಾವು ಹೋದಾಗ ಅವರು ಇಲ್ಲಪ್ಪ ನಾನು ಸರಿ ಮಾಡಿ ಆಫೀಸರ್ಸ್ಗಳು ಮಾಡಿರೋ ತಪ್ಪನ್ನು ಸರಿಪಡಿಸಿ ನಾನು ಆದಷ್ಟು ಬೇಗ ಇದನ್ನು ತುಂಬಿಕೊಳ್ತೀನಿ ಅಂತ ಅವರು ಹೇಳಿದರು. ಆಮೇಲೆ ಅಧ್ಯಕ್ಷರಾದಂಥ ರಾಜು ಕಾಗೆ ಸರ್ ಅವರು ತುಂಬ ಭರವಸೆ ಕೊಟ್ಟು ಇಲ್ಲಪ್ಪ ಆದಷ್ಟು ಬೇಗ ಇದನ್ನ ಸರಿ ಮಾಡಿ ನಾನು ಅಭ್ಯರ್ಥಿಗಳನ್ನು ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಉಪಾಧ್ಯಕ್ಷರು ಮಾತಾಡಿದರು ನಮಗೆ. ಸರ್, ಈಗ ನಾವು ಏನು ಮಾಡ್ತೀವಿ ಅಂತಂದರೆ 15 ದಿನಗಳಲ್ಲಿ ಸರ್ಕಾರ ಇದಕ್ಕೆ ಒಳ್ಳೆಯ ವಿಚಾರ ಮಾಡಿ ಈ ಅಭ್ಯರ್ಥಿಗಳನ್ನು ತುಂಬಿಕೊಳ್ಳದೆ ಹೋದರೆ ಪ್ರತಿಯೊಬ್ಬ ಅಭ್ಯರ್ಥಿಯ ಕುಟುಂಬ ಸಮೇತ ಉಗ್ರ ಹೋರಾಟ ಮಾಡುತ್ತೇವೆ ಸರ್. ಥ್ಯಾಂಕ್ ಯು ಸರ್. ಓಕೆ.
ಸರ್ಕಾರಕ್ಕೆ 15 ದಿನಗಳ ಕಾಲ ಅಂದರೆ ಗಡುವನ್ನು ಕೊಡ್ತೀವಿ, 15 ದಿನದೊಳಗೆ ಇಲ್ಲಿ ಅಂದರೆ ನಮಗೆ ನೇಮಕಾತಿ ಆದೇಶವನ್ನು ಕೊಡಬೇಕು. ಒಂದು ವೇಳೆ ಕೊಡದೆ ಹೋದರೆ ಅನಿರ್ದಿಷ್ಟಾವಧಿಯಾಗಿ ನಾವು ಬೀದಿಗಿಳಿತೀವಿ, ಕುಟುಂಬ ಸಮೇತವಾಗಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮತ್ತು ಇಲ್ಲಿಂತರ ಸಂಸ್ಥೆಗೆ ಬಿಸಿ ಮುಟ್ಟಿಸ್ತೇವೆ ಅನ್ನೋದು ನೊಂದ ಅಭ್ಯರ್ಥಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.